ಅತ್ಯಧಿಕ ಪೋಷಕಾಂಶವಿರುವ ಹಣ್ಣು ಎಂದರೆ ಕಿವಿ ಹಣ್ಣು. ಇದಕ್ಕೆ ಅನೇಕ ಹೆಸರುಗಳುಂಟು. ಇದನ್ನು ಜನರು ವಂಡರ್ ಫ್ರೂಟ್ ಅಂತ ಸಹ ಕರೀತಾರೆ. ಇದು ಒಂದು ಅತ್ಯದ್ಭುತವಾದಂತಹ ಆರೋಗ್ಯಪ್ರದಾಯಕ ಹಣ್ಣು ಅಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಇದು ದೇಹಕ್ಕೆ, ಶರೀರಕ್ಕೆ ಸಾಕಷ್ಟು ಪೋಷಕಾಂಶಗಳನ್ನ ನೀಡುವ ಮೂಲಕ ಸಾಕಷ್ಟು ಪ್ರಯೋಜನಗಳನ್ನ ಉಂಟು ಮಾಡುತ್ತದೆ. ಇನ್ನು ಕಿವಿ ಹಣ್ಣನ್ನು ಅನೇಕರು ಬಹಳ ಇಷ್ಟದಿಂದ ತಿನ್ನುವುದು ಉಂಟು. ಕಿವಿ ಹಣ್ಣು ರುಚಿಗೆ ಮಾತ್ರವೇ ಅಲ್ಲ, ಅನೇಕ ಆರೋಗ್ಯಕರ ಗುಣಗಳನ್ನ ಹೊಂದಿದೆ ಎಂದು ಹೇಳಲಾಗುತ್ತಿದೆ. ಈ ಹಣ್ಣು ಅಧಿಕ ಪೋಷಕಾಂಶಗಳನ್ನ ಹೊಂದಿರುವಂತಹ ಹಣ್ಣು ಎಂದು ರೋಟರ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಪೌಲ್ ಲಾರೆನ್ಸ್ ನಡೆಸಿದ ಅಧ್ಯಯನದಿಂದ ದೃಢಪಡಿಸಲಾಗಿದೆ. ಈ ಅಧ್ಯಯನದಲ್ಲಿ ಸಾಮಾನ್ಯವಾಗಿ ದಿನನಿತ್ಯ ನಾವು ಉಪಯೋಗಿಸುವಂತಹ ಸುಮಾರು 27 ಹಣ್ಣುಗಳನ್ನ ತೆಗೆದುಕೊಂಡು ಪರೀಕ್ಷೆ ಮಾಡಿ ನೋಡಿದಾಗ ಅದರಲ್ಲೂ ಕಿವಿ ಹಣ್ಣು ಮಾತ್ರ ಇತರ ಎಲ್ಲಾ ಹಣ್ಣುಗಳಿಗಿಂತ ಅತ್ಯಧಿಕ ಪೋಷಕಾಂಶಗಳನ್ನು ಹೊಂದಿರುವಂತಹ ಹಣ್ಣು ಎಂದು ಸಾಬೀತುಪಡಿಸಲಾಗಿದೆ. ಇನ್ನು ಕಿವಿ ಹಣ್ಣು ಅತ್ಯಧಿಕ ಪೋಷಕಾಂಶಗಳನ್ನ ಹೊಂದಿರುವ ಹಣ್ಣು ಎಂದು ಗುರುತಿಸಿಕೊಳ್ಳಲು ಈ ಕೆಲವು ಅಂಶಗಳು ಕಾರಣವಾಗುತ್ತವೆ. ಆ ಅಂಶಗಳು ಯಾವುವು ಎನ್ನುವುದನ್ನ ಈಗ ನೋಡೋಣ. ಮುಖ್ಯವಾಗಿ ಮೊದಲನೇದ್ದು ಕಿವಿ ಹಣ್ಣಿನಲ್ಲಿರುವ ವಿಟಮಿನ್ ಸಿ. ಕಿವಿ ಹಣ್ಣಿನಲ್ಲಿ ಕಿತ್ತಳೆ ಹಣ್ಣಿನಲ್ಲಿರುವುದಕ್ಕಿಂತ ಅತ್ಯಧಿಕವಾಗಿ ವಿಟಮಿನ್ ಸಿ ಮಟ್ಟ ಹೆಚ್ಚಿರುತ್ತದಂತೆ. ಇನ್ನು ವಿಟಮಿನ್ ಸಿ ಅಸ್ತಮಾದಂತಹ ಕಾಯಿಲೆಗಳನ್ನ ತಡೆಗಟ್ಟಲು ತುಂಬಾ ಉಪಯೋಗಕಾರಿ ಹಣ್ಣು. ಅಷ್ಟೇ ಅಲ್ಲ, ಮಕ್ಕಳು ವಾರದಲ್ಲಿ 5-6 ಕಿವಿ ಹಣ್ಣು ತಿಂದ್ರೆ ಅವರಿಗೆ ಅಸ್ತಮಾ, ಉಸಿರಾಟ ತೊಂದರೆಗಳು ಬರೋದೇ ಇಲ್ವಂತೆ. ಹೀಗೆ ಈ ಹಣ್ಣು ಅಸ್ತಮಾ ಹಾಗೂ ಶ್ವಾಸ ಸಂಬಂಧಿತ ಕಾಯಿಲೆಗಳಿಗೆ ಉತ್ತಮ ರಾಮಬಾಣ ಎಂದು ಹೇಳಲಾಗುತ್ತದೆ. ಇನ್ನು ಪೊಟ್ಯಾಷಿಯಂ. ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಅಂಶಕ್ಕಿಂತ ಹೆಚ್ಚು ಅಂಶ ಕಿವಿ ಹಣ್ಣಿನಲ್ಲಿದೆಯಂತೆ. ಇದರಲ್ಲಿ ಕ್ಯಾಲರಿ ಕಡಿಮೆ ಇರೋದ್ರಿಂದ ಆರೋಗ್ಯದ ಸ್ವಾಸ್ಥ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿರುವ ಸೋಡಿಯಂ ದೇಹದಲ್ಲಿ ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿಡುವ ಕೆಲಸವನ್ನ ಮಾಡುತ್ತದೆ. ಇನ್ನು ವಿಟಮಿನ್ ಇ. ಸಾಮಾನ್ಯವಾಗಿ ವಿಟಮಿನ್ ಇ ಇರುವ ಆಹಾರದಲ್ಲಿ ಕೊಬ್ಬಿನ ಅಂಶ ಇರುತ್ತದೆ. ಆದ್ರೆ ಕಿವಿ ಹಣ್ಣಿನಲ್ಲಿ ಕೊಬ್ಬಿನ ಅಂಶ ತುಂಬಾ ಕಡಿಮೆ ಆಗಿದ್ದು ವಿಟಮಿನ್ ಇ ಇರೋದ್ರಿಂದ ತ್ವಚೆ ಅಂದ್ರೆ ಚರ್ಮ ಹಾಗೂ ಹೃದಯಕ್ಕೆ ತುಂಬಾ ಉತ್ತಮವಾದಂತಹ ಹಣ್ಣು ಇದು ಎಂದು ಹೇಳಲಾಗುತ್ತಿದೆ. ಇನ್ನು ಪೋಲಿಕ್ ಆಸಿಡ್. ಕಿವಿ ಹಣ್ಣಿನಲ್ಲಿ ಇತರ ಹಣ್ಣಿನಲ್ಲಿರುವುದಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಪೋಲಿಕ್ ಆಸಿಡ್ ಇರೋದ್ರಿಂದ ಮುಖ್ಯವಾಗಿ ಮಹಿಳೆಯರಿಗೆ, ಅದರಲ್ಲೂ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರಿಗೆ ಹಾಗೂ ಹೆರಿಗೆಯ ನಂತರ ಈ ಹಣ್ಣನ್ನ ತಿನ್ನೋದ್ರಿಂದ ಮಹಿಳೆಯರಿಗೆ ತುಂಬಾ ಉತ್ತಮವಾದದ್ದು ಎಂದು ಹೇಳಲಾಗುತ್ತದೆ. ಅಂತೆಯೇ ನಾರಿನ ಅಂಶ ಅಧಿಕವಾಗಿರೋದ್ರಿಂದ ಈ ಕಿವಿ ಹಣ್ಣು ತಿನ್ನುವುದರಿಂದ ಮಲಬದ್ಧತೆ, ಅಜೀರ್ಣತೆ ಸಮಸ್ಯೆ ಬಹು ಸುಲಭವಾಗಿ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ನಾರಿನ ಅಂಶ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುವಲ್ಲಿ ಸಹಾಯಕಾರಿಯಾಗಿದೆ. ಇದನ್ನ ತಿಂದ್ರೆ ಬೇಗನೆ ಹೊಟ್ಟೆ ತುಂಬೋದೇ ಅಲ್ಲದೆ ಆಹಾರವನ್ನ ಕಡಿಮೆ ಪ್ರಮಾಣದಲ್ಲಿ ತಿಂದ್ರೆ ಸಾಕಾಗುತ್ತದಂತೆ. ಇದರಿಂದ ತೂಕ ಇಳಿಸಿಕೊಳ್ಳಬೇಕು ಎಂದು ಬಯಸುವವರು ಈ ಹಣ್ಣನ್ನ ತಪ್ಪದೆ ತಿಂದ್ರೆ ಉತ್ತಮವಾದಂತಹ ಕಾರ್ಯವನ್ನ ಇದು ಮಾಡಿ ತೋರಿಸುತ್ತದಂತೆ. ಇನ್ನು ಕಿವಿ ಹಣ್ಣಿನಲ್ಲಿರುವ ಸತು ಪುರುಷರಲ್ಲಿರುವ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಹೆಚ್ಚು ಮಾಡುವಲ್ಲಿ ಸಹಾಯಕಾರಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಚರ್ಮ, ಕೂದಲು ಹಾಗೂ ಉಗುರಿನ ಆರೋಗ್ಯವನ್ನ ಇದು ವೃದ್ಧಿಸುತ್ತದಂತೆ. ಈ ಕಿವಿ ಹಣ್ಣು ನಮ್ಮ ದೇಶದ ಹಣ್ಣು ಅಲ್ಲದಿದ್ರೂ ಕೂಡ ಇದರಲ್ಲಿರುವ ಪೋಷಕಾಂಶಗಳನ್ನ, ಅದರಲ್ಲಿರುವ ಈ ಎಲ್ಲಾ ಪೌಷ್ಟಿಕ ಅಂಶಗಳ ಆಧಾರದ ಮೇಲೆ ನಾವು ಇದನ್ನ ತಪ್ಪದೆ ಸೇವಿಸಬೇಕು. ಸಿಕ್ಕರೆ ಮಾತ್ರ ಬಿಡಬಾರದು. ತಪ್ಪದೆ ಇದನ್ನ ಸೇವಿಸಿ ಆರೋಗ್ಯವನ್ನ ಸುಧಾರಿಸಿಕೊಳ್ಳಬೇಕು.